ಸೊ ಇವತ್ತು ಡೇ 5 ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಮಂಡೇ 5. ಓಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಡೇ 5 ಆಫ್ ಅವರ್ ರೈಡ್ ಆ್ಯಂಡ್ ಲಾಸ್ಟ್ ಡೇ ಆಫ್ ಅವರ್ ರೈಡ್. ಸೊ ಲಾಸ್ಟ್ ಡೇ ಆಫ್ ಅವರ್ ರೈಡಿಗೆ ವಿ ನೀಡ್ ಟು ರೈಡ್ ಫ್ರಮ್ ಕನ್ಯಾಕುಮಾರಿ ಟು ಅವರ್ ಹೋಮ್ ಆ್ಯಂಡ್ 800 ಕಿಲೋಮೀಟರ್ಸ್. ಬೆಳಿಗ್ಗೆ ಈಗ 5 ಗಂಟೆಗೆ, ಈಗ ಆಲ್ಮೋಸ್ಟ್ 4:15 ಆಯಿತು. 4:30 ವಿ ಮೈಟ್ ಸ್ಟಾರ್ಟ್ ಲೀವಿಂಗ್. ಸೊ 5 ಗಂಟೆಗೆ ಬಿಟ್ವಿ ಅಂತ ಅನ್ಸ್ಕೊಳ್ಳಿ. ಆಗ ವಿ ವುಡ್ ರೀಚ್ ಹೋಮ್ ಅಟ್ 9 ಅಟ್ ನೈಟ್. ಸೊ 16 hours ಬೇಕು ಇಲ್ಲಿಂದಲ್ಲಿಗೆ. ಆ್ಯಂಡ್ 16 hours ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ 9 ಅಂತ ಹೇಳಿ ತೋರಿಸ್ತುಂಟು. ಮನೆಗೆ ಹೋಗೋ 12-1 ಆಗಿರ್ಬೋದು ಆರಾಮಲ್ಲಿ. ನೋಡುವ. ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡೇಸ್ ಆಫ್ ಮೈ ಲೈಫ್ ಟು, ಬಿಕಾಸ್ ರೈಡಿಂಗ್ 800 kilometers ಇನ್ ಅ ಡೇ ಇಸ್ ಅ ಡ್ರೀಮ್. ಆ ಥರ ಇದೆ ನೆನೆಸ್ಕೊಂಡು. ಲೆಟ್ಸ್ ಲಿವ್ ದ ಮೂಮೆಂಟ್ ಆ್ಯಂಡ್ ಗೋ. ಬಿಕಾಸ್ ಇಲ್ಲಾದರೆ 800 kilometers ಇಸ್ ಗೋನಾ ಈಟ್ ಮಿ ಅಪ್. ಹಾಗೆ ಈಗ ಜೋರು ಹಸಿವಾಗ್ತದೆ. ಆದರೆ ಇಷ್ಟು ಬೆಳಿಗ್ಗೆ ಬೇಗ ಇಲ್ಲೇನೋ ಓಪನ್ ಆಗಿರೋ ಡೌಟ್ ನನಗೆ. ಬಾಯಾರಿಕೆ ಸಾಕ್ತದೆ, ನೀರು ಸಹ ಇಲ್ಲ. ಬಟ್ ಲೆಟ್ಸ್ ಕೀಪ್ ಮೂವಿಂಗ್, ಬಿಕಾಸ್ ಇವತ್ತು ಅದೊಂದು ಮಾಡಲಿಲ್ಲ ಅಂದರೆ ರೀಚ್ ಆಗೋದು ತುಂಬ ಕಷ್ಟ ಆಗ್ತದೆ. ಸೊ ಇನ್ನು ಮೌಂಟ್ ಮಾಡುವ, ಆಮೇಲೆ ಸಿಗ್ತೇನೆ. ಇಲ್ಲಿ ಕನ್ಯಾಕುಮಾರಿಯಲ್ಲಿ ಎಂಥ ಗಾಳಿ ಗೊತ್ತಾ? ಲೈಕ್ ದ್ಯಾಟ್ ಈಸ್ ಒನ್ ಥಿಂಗ್ ಯು ವಿಲ್ ಲವ್ ಅಬೌಟ್ ಬೋತ್ ರಾಮೇಶ್ವರಂ ಆ್ಯಂಡ್ ಕನ್ಯಾಕುಮಾರಿ, ದಟ್ ದ ವಿಂಡ್ ಡಸಂಟ್ ಸ್ಟಾಪ್. ಇಲ್ಲಿ ಎಷ್ಟು ವಿಂಡ್ ಮಿಲ್ ಸಿಕ್ತು ದಾರಿಯಲ್ಲಿ ಅಂತ ಹೇಳಿದರೆ, at first I was like happy about it, like I was happy looking at it, but eventually road pakkadale when you put the windmill now, after some time it feels like it is what it is doing that pendulum thing. What do you call it, man? What do you call it? Okay, I'll be putting it here. It feels like it is doing that to our mind. What do you call it? ಸೊ ಬೈಕೆಲ್ಲ ಮೌಂಟ್ ಮಾಡಿ ಆಯಿತು. ಆ್ಯಂಡ್ ಈಗ ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ 4:30 ಆಯಿತು. ಆ್ಯಂಡ್ ಲೆಟ್ಸ್ ಲೀವ್. So it's almost 6:40 in the morning now, and I have done almost 90 kilometers from Kanyakumari, and now I am in Thiruvananthapuram almost. And so far the ride has been very okayish, because Kanyakumari in the Tamil Nadu Kerala border tanka, it was like very bad road, like very very bad road. It was almost like ನಮ್ಮಲ್ಲೆಲ್ಲ ನಾವು ಫಸ್ಟ್ ಲೇಯರ್ ಹಾಕಿ ಬಿಡ್ತೇವಲ್ಲ, ಅದಾದಮೇಲೆ ಲಾಸ್ಟ್ ಮೇಲಿನ ಲೇಯರ್ ಹಾಕ್ತೇವೆ. ಇದು ಅಲ್ಲಿಂದ ಇಲ್ಲಿದಂಗೆ ಫಸ್ಟ್ ಲೇಯರೇ, ಲೈಕ್ ಒಳ್ಳೆ ಕುದುರೆಯಲ್ಲಿ ಬಂದಾಗ ಆಗ್ತಿತ್ತು. ಆ್ಯಂಡ್ ನೈಟ್ ಟೈಮಲ್ಲಿ ರೈಡ್ ಮಾಡುವಾಗ ಹಂಟರದ್ದು ಲೈಟ್ ಎಲ್ಲಿಗೆ ಸಹ ಸಾಕಾಗೋದಿಲ್ಲ. ಆ್ಯಂಡ್ ಇಟ್ಸ್ ಮೋರ್ ಲೈಕ್ ದೆರ್ ಈಸ್ ನೋ ರೆಸ್ಪೆಕ್ಟ್ ಓನ್ಲಿ ಫಾರ್ ದ ಲೈಟ್ ಆಫ್ ಹಂಟರ್. ಲೈಕ್ ನಂಗಂತೂ ರೋಡ್ ಹೇಗೂ ಕಾಣ್ತಿರೋದಿಲ್ಲಲ್ಲ, ಅದು ಬಿಟ್ಟು ಎದುರ್ನ ಒಂದು ಸಹ ಒಂದು ನಯ ಪೈಸಾ ರೆಸ್ಪೆಕ್ಟ್ ಇಲ್ಲ ಬ್ರೋ ಫಾರ್ ಮೈ ಲೈಟ್. ನಾ ಡಿಪ್ ಮಾಡಲಿ ನೋ ಚೇಂಜ್. He will not do anything, he will keep it like that only. ಹಾಗೆ ಸೊ ಒಂದ್ಸತಿ ಅದನ್ನು ಅಪ್ಗ್ರೇಡ್ ಮಾಡಬೇಕು, ಬಿಕಾಸ್ ಇಟ್ ಗೆಟ್ಸ್ ವೆರಿ ರಿಸ್ಕಿ ಸಮ್ಟೈಮ್ಸ್. ಇನ್ನು ಇಲ್ಲೊಂದು 2 ನಿಮಿಷ. ಇಲ್ಲಿ ಹೈವೇಯಲ್ಲಿ ಐ ಆಮ್ ನಾಟ್ ಫೈಂಡಿಂಗ್ ಎನಿ ಪ್ಲೇಸಸ್ ಲೈಕ್ ರೋಡ್ ಸೈಡಲ್ಲಿ ಫುಡ್ಡಿಗೆ ಅಂತೇಳಿ, ಲೈಕ್ ಕ್ವಿಕ್ ಸ್ನ್ಯಾಕ್ಸ್ ಟೈಪು. ಬಿಕಾಸ್ ನಿಂತೆಲ್ಲ ತಿನ್ನೋದಾದರೆ ನಾವು ಮನೆಗೆ ಮುಟ್ಟೋದಿಲ್ಲ ಇವತ್ತು. ಸೊ ಟೋಲ್ ತನಕ ರೈಡ್ ಮಾಡುವ. ನೆಕ್ಸ್ಟ್ ಯಾವ ಟೋಲ್ ಗೊತ್ತಿಲ್ಲ. ಟೋಲಲ್ಲಿ ನಿಂತು ಅಲ್ಲಿ ಆಬ್ವಿಯಸ್ಲಿ ಬೇಗ ತಿನ್ನಲಿಕ್ಕೆ ಎಂಥದ್ದೊಂದು ಇರ್ತದೆ. ಪಟ್ಟದಿಂದ ಪುನಃ ರೈಡ್ ಸ್ಟಾರ್ಟ್ ಮಾಡುವ. ಬ್ರೇಕ್ಫಾಸ್ಟ್ ಅಂತ ಹೇಳಿ ನಾನು ನಿಲ್ಲಿಸೋದು 8 o'clock. ಈಗ 6:40, 8:30, 9ಗೆ ನಿಲ್ಲಿಸುವ. ಈಗ 6:40 ಆಯಿತು. ಸೊ so far so good. These are my cricketing gloves, okay. ಅದೆಷ್ಟು ಚಳಿ ಆಗ್ತಿತ್ತು ಅಂತ ಹೇಳಿದರೆ I couldn't bear it last. Then I was like, I had bought it, ಲೈಕ್ ಬ್ಯಾಗಲ್ಲಿ ತಂದಿದ್ದೆ, ಯೂಸ್ ಮಾಡಿರಲಿಲ್ಲ. ಫೈನಲಿ ಲಾಸ್ಟ್ ಡೇಗೆ ಯೂಸ್ ಆಗ್ತುಂಟು. ಸೊ ಫಾರ್ ಸೊ ಗುಡ್. ಸೊ ರೋಡ್ ನೋಡ್ಬೋದು, ಇದು ನಮ್ಮ ನ್ಯಾಷನಲ್ ಹೈವೇ 66 ಅವಸ್ಥೆ.
ಇನ್ ಕೇರಳ. ನ್ಯಾಷನಲ್ ಹೈವೇ 66 ಅಂತ ಹೇಳಿದರೆ ಇಟ್ ಈಸ್ ದ ಸೇಮ್ ದ್ಯಾಟ್ ಈಸ್ ಇನ್ ಕಾಪು, ಕಟ್ಪಾಡಿ, ಉಡುಪಿ, ಮ್ಯಾಂಗ್ಳೂರ್. ನ್ಯಾಷನಲ್ 66 ಇಲ್ಲಿ ಒನ್ ವೇ, ಸಿಂಗಲ್ ಲೇನ್. ಇನ್ನು ಕೇರಳಕ್ಕೆ ಹೋಗೋದಕ್ಕಿಂತ ಹಿಂದೆ ಬಂದ ರೂಟಲ್ಲಿ ಹೋಗಿದ್ರೆ ಇಷ್ಟೊತ್ತಿಗೆ ಮಧುರೈ ತನಕ ಅದು ರೀಚ್ ಆಗ್ತಿದ್ನೇನೋ. ಫ್ರಮ್ ಮಾರ್ನಿಂಗ್ ಎವರ್ ಸಿನ್ಸ್ ಐ ಸ್ಟಾರ್ಟೆಡ್ ರೈಡಿಂಗ್ ಫ್ರಮ್ ಆಲ್ಮೋಸ್ಟ್ 5 o'clock ಅಂತ ಹೇಳ್ಬೋದು. ಈಗ 8 ಆಗ್ತಾ ಬಂತು. ಐ ಹ್ಯಾವ್ ಜಸ್ಟ್ ಕವರ್ಡ್ 140 kilometers. ಎನಿವೇ, ನಥಿಂಗ್ ಕ್ಯಾನ್ ಬಿ ಡನ್ ಎನಿಮೋರ್. ಹೋಗುವ ಇದರಲ್ಲಿ. ಸೊ ದ ಟೈಮ್ ಇಸ್ 11:11 now ಆ್ಯಂಡ್ ಕೊಚ್ಚಿಯಿಂದ ಆಲ್ಮೋಸ್ಟ್ 50 kilometers ದೂರದಲ್ಲಿದ್ದೇನೆ. 55-60 ಸಮಥಿಂಗ್. ಬಟ್ ಆ 60 kilometers ಕವರ್ ಮಾಡಲಿಕ್ಕೆ ಇಟ್ ಈಸ್ ಶೋಯಿಂಗ್ ಮೀ 1.5 hour. ಸೊ ಯು ಕ್ಯಾನ್ ಸಿ ಹೇಗೆ ಅಂತ. ಆ್ಯಂಡ್ ಎಲ್ಲ ಈ ಥರ ಒಳಗೊಳಗಿಂದ ರೋಡಲ್ಲಿ ಕರ್ಕೊಂಡೋಗಿ ಸಾಯ್ತಾ ಉಂಟು ಈ ಗೂಗಲ್ ಮ್ಯಾಪು. ಆ್ಯಂಡ್ ದೆನ್ ಇಫ್ ಐ ಆಮ್ ಸೇಯಿಂಗ್ ಹೈವೇ, ಇಟ್ ಈಸ್ ಜಸ್ಟ್ ಶೋಯಿಂಗ್ ಮೀ NH 66 ಹಾಗೆ. ಎನಿವೇ, ಅಲ್ಲಿ ನಂದು ಮ್ಯಾಂಗ್ಳೂರಿಗೆ ಅರೈವಲ್ ಟೈಮ್ ಓನ್ಲಿ ಇಟ್ ಈಸ್ ಶೋಯಿಂಗ್ ಮೀ 11:40 ಅಂತ ಹೇಳಿ. ಈಗ ರಾತ್ರಿ 11:40. ಸೊ ಎಲ್ಲೂ ನಿಲ್ಲದೆ ಪಟ ಹೋಗಬೇಕು. ಇನ್ನು ಬೆಳಿಗ್ಗೆ ಎದ್ದೇ ತಿಂಡಿ ಆಗಲಿಲ್ಲ. ಯು ರಿಮೆಂಬರ್ ರೂಮಲ್ಲೇ ಹೇಳ್ತಿದ್ದೆ ಹಸಿವಾಗ್ತುಂಟು ಅಂತೇಳಿ. ಚಾಕ್ಲೇಟ್ ಅದಿದೆಲ್ಲ ತಿಂದು ದೂಡ್ತಾ ಇದ್ದೇನೆ, ತಿಂತಿದ್ದೇನೆ. ನಾಟ್ ಬ್ರೇಕ್ಫಾಸ್ಟ್, ದ್ಯಾಟ್ಸ್ ಆಲ್. ಹಾಗೆ. ಎನಿವೇ, ಲೆಟ್ಸ್ ಲೀವ್ ಫ್ರಮ್ ಹಿಯರ್ ನೌ. Bye. We'll meet again. So I have done 420 kilometers from Kanyakumari and anymore I have stopped seeing the map. NH 66 ಎಲ್ಲಿ ಹೋಗ್ತದೆ ಅಲ್ಲಿ ಹೋಗ್ತಿದ್ದೇನೆ. ಬಿಕಾಸ್ ಆಫ್ಟರ್ ಸಮ್ ಟೈಮ್ ನಾವು ಎದುರು ಹೋಗ್ತಿಲ್ಲ, ಕಿಲೋಮೀಟರ್ ಅಷ್ಟು ಉಂಟು. And then you're also falling asleep in one side, no? So it's better. I am actually not really concentrating too much on the kilometers, on the speed, on something. I know that sometime I'll reach there with that. And it's arrival time to Mangalore. It's showing 12 o'clock at night now. And it's already 4:20 in the evening. It's fine, aramal hogu anta heli. And for food I'm actually ಊಟ ಮಾಡಲಿಲ್ಲ. ಒಂದು ಕಡೆಯಲ್ಲಿ ನಿಲ್ಲಿಸಿದಾಗ ಐ ಏಟ್ ಒನ್ ಬರ್ಗರ್ ಆ್ಯಂಡ್ ಒನ್ ಮೋರ್ ಬರ್ಗರ್ ಐ ಆಮ್ ಕ್ಯಾರಿಂಗ್ ಆ್ಯಕ್ಚುಲಿ ನಾವು. ಆ್ಯಂಡ್ ದೆನ್ ದ್ಯಾಟ್ ಐಲ್ ಬಿ ಹ್ಯಾವಿಂಗ್ ಸಮ್ವೇರ್ ಫ್ರಂಟ್. ಈಗ ಪ್ರಾಬ್ಲಮ್ ವಿತ್ ಮೀ ಫಾರ್ ನಾವ್ ಈಸ್ ಈಗ ಪುನಃ ಕಾಲೇಜ್ ಶಾಲೆ ಬಿಡುವ ಟೈಮ್ ಆಯಿತು. ಮಕ್ಕಳು ನೋಡ್ಬೋದು. ಮೊದಲೇ ರೋಡ್ ಸಣ್ಣದು, ಅದ್ರಲ್ಲಿ ಪುನಃ ಇವ್ರು ನಡ್ಕೊಂಡು ಹೋಗ್ತಿರ್ತಾರೆ. ಸೊ ಅದಕ್ಕೊಂದು ಬ್ರೇಕ್ ತೊಗೊಳ್ಳು ಅಂತೇಳಿ ನಿಲ್ಲಿಸಿದೆ. ಅದು ಬಿಟ್ಟರೆ ಸಾಕೇನು ಅಷ್ಟಾಗಲಿಲ್ಲ. ಬಿಕಾಸ್ ಈಗ 4th day 5th day ಆಗುವಾಗ ದೇರ್ ಇಸ್ ನೋ ಫೀಲಿಂಗ್ ಆನ್ ಮೈ ಬ್ಯಾಕ್, ದೇರ್ ಇಸ್ ನೋ ಫೀಲಿಂಗ್ ಎನಿಥಿಂಗ್. ಸೊ ಅದೆಂತ ಸರಿ ಅಷ್ಟೇ ರಿಯಲೈಸ್ ಈಗ ಆಗ್ತಿಲ್ಲ, ನಾಳೆ ನಾಡ್ದಾಗ ಆಗ್ಬೋದು. ಎನಿವೇ, ಇನ್ನು ಹೊರಡುವ ಅಲ್ಲಿಂದ. ಆ್ಯಂಡ್ ವಿಲ್ ಸಿ ವಾಟ್ ಟೈಮ್ ವಿ ರೀಚ್. ಇವು ಕತ್ಲೆ ಆದಮೇಲೆ ನಾ ಯಾವುದು ವ್ಲಾಗ್ ಮಾಡ್ಲಿಕ್ಕೆ ಹೋಗಿಲ್ಲ. ಆ್ಯಂಡ್ ಇನ್ ಕೇರಳ ವಿ ಆರ್ ನಾಟ್ ಸಪೋಸ್ ಟು ಮೌಂಟ್ ಅ ಕ್ಯಾಮರಾ ಆನ್ ದ ಹೆಲ್ಮೆಟ್. ಸೊ ಐ ಆಮ್ ನಾಟ್ ಟೇಕಿಂಗ್ ಎನಿ ಫುಟೇಜ್ ಆಫ್ ದ ರೋಡ್. ಆ್ಯಂಡ್ ನಾವು ತೋರಿಸ್ಲಿಕ್ಕೆ ಸಹ ಎಂತ ಇಲ್ಲ. ಈ ಈಸ್ಟರ್ನ್ ರೋಡಲ್ಲಿ ಎಂತ ತೋರಿಸೋದು. ದಿಸ್ ಈಸ್ ಓನ್ಲಿ ದ ನ್ಯಾಷನಲ್ ಹೈವೇ 66 ಹಾಗೆ. ಆಯ್ತೇನು ಹೊರಡುವ. We are 32 kilometers ahead of Kozhikode. This train will go to Mangalore. ಇವತ್ತು ಎಂತ ತಿನ್ನಲಿಲ್ಲ. ಆಗೊಂದು ಬರ್ಗರ್ ಮತ್ತು ಇನ್ನೊಂದು ಬರ್ಗರ್ ಪಾರ್ಸಲ್ ಮಾಡಿದ್ದೆ. ಸೊ ಈಗ ಇಲ್ಲಿ ಜೋರು ಹಸಿವಾಗ್ತುಂಟು. ಈಗ ಆಲ್ಮೋಸ್ಟ್ 6:30 ಆಯಿತು. ಸೊ ಇದೊಂದು ಬರ್ಗರ್ ಖಾಲಿ ಮಾಡಿ ಇಲ್ಲಿಂದ ನಮ್ಮ ಫುಲ್ ಒಂದು ಸ್ಟ್ರೆಚ್ಚಲ್ಲಿ ಕನ್ಯಾಕುಮಾರಿ ಟು ಮನೆಗೆ ಹೋಗುವ ರೈಡನ್ನು ಕಂಟಿನ್ಯೂ ಮಾಡುವ. ಆಲ್ಮೋಸ್ಟ್ ಮನೆ ಹತ್ರ ಬಂದ್ವಿ. ಆ್ಯಂಡ್ ರಾತ್ರಿ 2 ಗಂಟೆ ಆಗ್ತಾಯಿದೆ. ಬೆಳಿಗ್ಗೆ 4:15ಕ್ಕೆ ಶುರು ಮಾಡಿದ್ದದ್ದು. ಸೊ ಎಷ್ಟು ಅವರ್ಸ್ ಆಯಿತು? 21.5 hours. We have been on the bike right from Kanyakumari to our home.
straight without taking any stay. ಒಂದೇ ದಿನದಲ್ಲಿ ಕನ್ಯಾಕುಮಾರಿಯಿಂದ ಮನೆಗೆ ಬಂದ್ವಿ. ಹಾಗೆ ಕೀಕಿ ಹೇಳ್ಬೋದು ಅದ್ರ ಮೇಲೆ ಎದುರು ಕಿಟಕಿಯಲ್ಲಿ ಬಂದು ನೋಡ್ತದೆ ಜೋರು ನಿದ್ದೆ ಅಂತ ಬರಲಿಲ್ಲಪ್ಪ. ಸೊ ದಿಸ್ ಇಸ್ ದ ನೆಕ್ಸ್ಟ್ ಡೇ ಆ್ಯಂಡ್ ನಿನ್ನೆ ಮನೆಗೆ ಬರುವಾಗ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಆ್ಯಂಡ್ ನಾನು ಮೊನ್ನೆ ಮ್ಯಾಮಿಗೆಲ್ಲ ಹೇಳುವಾಗ ಲೈಕ್ ಬೈಕಲ್ಲಿ ಹೋಗ್ತಿದ್ದೇನೆ, ರಾಮೇಶ್ವರಮಿಗೆ ಹೋಗ್ತಿದ್ದೇನೆ, ಅಷ್ಟು ದೂರ ಹೋಗ್ತಿದ್ದೇನೆ, ಎಷ್ಟು ದೂರ ಹೋಗ್ತಿದ್ದೆ, ದೇವರ್ ಲೈಕ್ ಮನೇಲಿ ಬಿಟ್ಟರೆ ಮಾರೆ ನಿಂಗೆ. ಸೊ ಅದ್ರ ಬಗ್ಗೆ ಒಂದು ಸಣ್ಣದು ಹೇಳೋದಾದರೆ, ಎಸ್ಟರ್ಡೇ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ 2 ನಾ ಬರುವಾಗ. ಆ್ಯಂಡ್ ದೆನ್ ಐ ಕೇಮ್ ಹೋಮ್ ಆ್ಯಂಡ್ ಎಲ್ಲರೂ ಕೀ ಇಟ್ಟಿದ್ದಾರಾ ಅಂತ ಹೇಳಿ ನೋಡ್ತಿರುವಾಗ ಇಟ್ ವಾಸ್ ಲೈಕ್ ಕೀ ಇರಲಿಲ್ಲ. ಆ್ಯಂಡ್ ಐ ಕಾಲ್ಡ್ ಮೈ ಮಾಮ್ ಆ್ಯಂಡ್ ಐಮ್ ಲೈಕ್ ಅಮ್ಮಂಗೆ ಫೋನ್ ಮಾಡಿ ನಾ ಬಂದೆ ಅಂತ ಹೇಳುವಾಗ I could hear her like in the call she's like saying like Neha like to my sister like Anna banna. And then before opening the door I could hear like they were sleeping down and then my dad was sleeping up and then she is calling him and he is like are you gonna come down like that. And then I didn't expect they actually made a cake for me like I was coming back now, so they made a cake for me like chocolate cake, a heart shaped one. And they opened the door and Kiki came running, and when I came inside they made me cut the cake and we celebrated my first long ride. Hage. So yeah, that's the support that I have from my home. And speaking about my ride, it was a beautiful journey going across 3 states, Karnataka, Tamil Nadu and then Kerala. And ರೋಡ್ಸ್ ನೀವು ಹೇಗುಂಟು ಅಂತೇಳಿ ನೋಡಿದ್ದೀರಿ. ವಾಟ್ ಐ ಫೀಲ್ ಇಸ್ ಕೇರಳದಲ್ಲಿರೋ ಮೇನ್ ಎಲ್ಲ ಸಿಟಿಯಿಂದನೇ ನ್ಯಾಷನಲ್ ಹೈವೇ ಪಾಸ್ ಆಗ್ತದೆ. ಸೊ ಇಟ್ ಕ್ಯಾನ್ ಬಿ ಎಂತ ಮಾಡಲಿಕ್ಕಾಗೋದಿಲ್ಲ ಅದ್ರ ಬಗ್ಗೆ. ಬಟ್ ಯಾ 770 kilometers from Kanyakumari to my home. The most difficult 770 that I have ever did. But it was nice, like looking back today. Like ಈಗ ಹಿಂದೆ ತಿರುಗಿ ನೋಡುವಾಗ it feels nice. But yeah, yesterday also it was fine. ಮನೆಗೆ ಬಂದಾದಮೇಲೆ I could have made a video, but then I went home. I went to my room and then I just sat on my bed and then like that I was asleep and like that morning happened and everything. ಹಾಗೆ ನಿನ್ನೆ ಕನ್ಕ್ಲೂಡ್ ಮಾಡಲಿಲ್ಲ, ಇವತ್ತು ಕನ್ಕ್ಲೂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಬಗ್ಗೆ, ನನ್ನ ಟ್ರಿಪ್ ಬಗ್ಗೆ, ಇದೆಲ್ಲದರ ಬಗ್ಗೆ ಇನ್ನೊಂದು ವಿಡಿಯೋ ಪರ್ಟಿಕ್ಯುಲರ್ ಆಗಿ ಮಾಡ್ತೇನೆ. ಈಗ ಇವತ್ತು ನೆಕ್ಸ್ಟ್ ಡೇ ಇವತ್ತು ಶಿರ್ವ ಸಾಂತ್ಮಾರಿ, ಸೊ ಅಲ್ಲಿಗೆ ಹೋಗ್ತಿದ್ದೇನೆ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವ. ಇಫ್ ಯು ಲೈಕ್ ದಿಸ್ ವಿಡಿಯೋ, please like, share and comment. And if you want to say anything to me, you have my Insta profile. I'll be dropping down the link below. You can just DM me and let me reach many people. Let my content reach to many people so that I feel like making more, giving more, traveling more, doing more and living my life the best. Swartha at last nande irli. Like, share, subscribe. Bye bye.